ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರಿಗೆ ವಂದಿಸಿಕೊಳ್ತಾ, ನನ್ನ ಸಂಗೀತ ಗುರುಗಳಾದ ಪಂಡಿತ್ ಶ್ರೀಪಾದ್ ಹೆಗ್ಡೆ ಅವರಿಗೆ ಮನಸಾರೆ ವಂದಿಸಿಕೊಳ್ತಾ, ಆಗಮಿಸಿದಂಥ ಎಲ್ಲರಿಗೂ ವಂದಿಸಿಕೊಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಈ ವಿಶ್ವವಿದ್ಯಾಲಯ ಸಾಧಾರಣ 7-8 ತಿಂಗಳ ಹಿಂದೆ ಪ್ರಥಮ ಬಾರಿ ಬಂದಾಗ ಗೋವಿಶ್ವ ನೋಡಲಿಕ್ಕೆ ಬಂದಿದ್ದೆ. ನಮಗೆಲ್ಲದೂ ಸಂಗೀತ ದೃಷ್ಟಿಯಿಂದ ನೋಡಿ ಅಭ್ಯಾಸ ಇರೋದ್ರಿಂದ ವೇದಿಕೆಯಲ್ಲಿ ಹಾಕ್ಬೋದು ಅಂತ ಅನ್ನಿಸ್ತಿಲ್ಲ. ಬಂದ ತಕ್ಷಣ ಎಲ್ಲ ಆಕಳುಗಳ ಸುತ್ತಲೂ ಕೂತು ಹಾಡಿದರೆ ಹೇಗಿರ್ಬೋದು, ಒಂದು ಹೊಸ ಅನುಭವ ಆಗತ್ತೆ ಅಂತ ತಿಳಿದು ಆದಿಸೇ ಸಂಕಲ್ಪ ಮಾಡಿರುವಂಥ ಒಂದು ಈ ಕಾರ್ಯಕ್ರಮ ಇವತ್ತು ಸಾಕಾರಗೊಳ್ತಾ ಇದೆ ಶ್ರೀ ಗುರುಗಳ ಆಶೀರ್ವಾದದಿಂದ. ಈಗಾಗಲೇ ಸ್ವರಾತ್ಮ ಗುರುಕುಲ ಸುಮಾರು 5 ತಿಂಗಳಾಯಿತು. ಗ್ರಹ ಸಂಗೀತ 8 ಗ್ರಹ ಸಂಗೀತಗಳನ್ನು 11 ಗೂಗಲ್ ಗಾಯನವನ್ನು, ಅದೇ ರೀತಿ ಪ್ರತಿಭಾ ಪ್ರಕಾಶ ಅಂತೇಳಿ 19 ರವಿವಾರಗಳನ್ನು ಪೂರೈಸಿ ಇದೀಗ ಹೊಸದೊಂದು ಗೋ ಗಾಯನ ಅನ್ನುವಂಥ ಪ್ರಥಮ ಒಂದು ಕಾರ್ಯಕ್ರಮ ಇದಾಗಿದೆ. ಇದು ಪ್ರತಿ ತಿಂಗಳ ಒಂದೊಂದು ಕಾರ್ಯಕ್ರಮ ನಡೆಸಬೇಕು ಅಂತ ನಮ್ಮ ಉದ್ದೇಶ ಇದೆ. ಮುಖ್ಯವಾಗಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಶ್ರೀ ಶ್ರೀ ರಾಘವೇಶ್ವರ ಭಾರತಿಯವರ ಒಂದು ಕನಸಿನ ವಿದ್ಯಾಪೀಠ, ಇದು ಸಾಕಾರಗೊಳ್ತಾ ಇರುವಂಥ ವಿದ್ಯಾಪೀಠ. ಇಲ್ಲಿ ಭಾರತೀಯ ಪಾರಂಪರಿಕ ವಿದ್ಯೆ, ಪಾರಂಪರಿಕ ಕಲೆಗಳನ್ನು ಗಟ್ಟಿಯಾಗಿಸುವಲ್ಲಿ, ಅದನ್ನು ಉಳಿಸಿ ಬೆಳೆಸುವಲ್ಲಿ, ಅದನ್ನು ಈಗಿನ ಮಕ್ಕಳಲ್ಲಿ ತೋರ್ಪಡಿಸ್ಲಿಕ್ಕೋಸ್ಕರ ಅವರನ್ನು ಮತ್ತೆ ಭಾರತೀಯ ಸಂಸ್ಕೃತಿಯ ಮುಖ್ಯವಾಹಿನಿಗೆ ತರಲಿಕ್ಕೆ ಬಹಳ ಶ್ರದ್ಧೆಯಿಂದ ಅವರು ಈ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಿದ್ದಾರೆ. ಈಗಾಗಲೇ ಈ ವಿಶ್ವವಿದ್ಯಾಲಯದಲ್ಲಿ ಪರಂಪರಾ ಗುರುಕುಲ, ಸಾರ್ವಭೌಮ ಗುರುಕುಲ, ಶಿವ ಗುರುಕುಲ, ಈ 4ನೇದು ಸ್ವರಾತ್ಮ ಗುರುಕುಲ ಅಂತ 4 ಗುರುಕುಲಗಳು ಪ್ರಾರಂಭವಾಗಿವೆ. ಪರಂಪರಾ ಗುರುಕುಲದಲ್ಲಿ ಈಗಾಗಲೇ ಆಧುನಿಕ ಶಿಕ್ಷಣ ಕೇವಲ ಒಂದು 2-3 ತಾಸಲ್ಲಿ ನಡೀತದೆ. ಉಳಿದ ಇಡೀ ದಿನ ಅವರು ಕಲೆಗಳನ್ನು ಮತ್ತು ಸಂಸ್ಕೃತ ಮತ್ತು ಜ್ಯೋತಿಷ್ಯ ಈ ಥರ ಪಾರಂಪರಿಕ ವಿದ್ಯೆಗಳನ್ನು ಅಭ್ಯಾಸ ಮಾಡ್ತಾರೆ. ಅದೇ ರೀತಿ ಸಾರ್ವಭೌಮ ಗುರುಕುಲದಲ್ಲಿ ಅವರು ಪ್ರತಿನಿತ್ಯ 2 ಗಂಟೆಗಳ ಕಾಲ ಕಲೆಗಳನ್ನು ಅಭ್ಯಾಸ ಮಾಡ್ತಾರೆ. ಸುಮಾರು 10ಕ್ಕೂ ಹೆಚ್ಚು ಕಲೆಗಳನ್ನು ಅಲ್ಲಿ ಕಲಿಸ್ತಾರೆ. ಮತ್ತು ನವಯುಗ ಶಿಕ್ಷಣ ದಿನದಲ್ಲಿ ಎಲ್ಲ ಶಾಲೆಗಳು ನಡೆಯುವಂತೆ ಅಲ್ಲಿ ನಡೀತದೆ. ಅದು ನವಯುಗ ಮತ್ತು ಋಷಿಯುಗ ಅಂತ ಕರೆಸ್ಕೊಂಡು 2 ಮೇಳೈಸಿಕೊಂಡು ತುಂಬ ಉತ್ತಮ ರೀತಿಯಲ್ಲಿ ಮುನ್ನಡೀತಾ ಇದೆ. ಅದೇ ರೀತಿ ಶಿವಗುರುಕುಲದಲ್ಲಿ ಅಲ್ಲೂ ಹಾಗೆಯೇ ದಿನದಲ್ಲಿ ಆಧುನಿಕ ಶಿಕ್ಷಣ ಕೇವಲ 1.5-2 ತಾಸು ನಡೀತದೆ. 4 ವೇದಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಲಾಗಿದೆ. ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಇವತ್ತು ಸಂಪೂರ್ಣ ವೇದ ಅಭ್ಯಾಸ ಮಾಡಲಿಕ್ಕೆ ತಮ್ಮ ಕಾಲವನ್ನು ಕಳೀತಾ ಇದ್ದಾರೆ. ಅದೇ ರೀತಿ ಸ್ವರಾತ್ಮ ಗುರುಕುಲ ಇದೀಗ ಕೇವಲ ಆನ್ಲೈನ್ ಮತ್ತು ಕೆಲವಷ್ಟು ಆಫ್ಲೈನ್ಗಳು ನಡೀತಾ ಇದ್ದೆ. ಇನ್ನು ಮುಂದೆ ಭಾರತೀಯ ಭವನದಲ್ಲಿ ಪ್ರತಿ ರವಿವಾರ ಸ್ವರಾತ್ಮ ಗುರುಕುಲದಿಂದ ಸಂಗೀತ ತರಗತಿಯನ್ನು ನಡೆಸಬೇಕು ಅಂತ ಯೋಚನೆಯೂ ಇದೆ. ಅಲ್ಲದೆ ಆನ್ಲೈನಲ್ಲಿ ಸುಮಾರು 92 ವಿದ್ಯಾರ್ಥಿಗಳು ಈಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದಲ್ಲದೆ ನನ್ನ ಬಹುಶಃ 11 ವರ್ಷದ ಎಲ್ಲ ಸಾಧನೆಗಳನ್ನೇ ನಾನು ಈ ವಿಶ್ವವಿದ್ಯಾಪೀಠಕ್ಕೆ ಮರ್ಜ್ ಮಾಡಿಕೊಂಡು ಕೆಲಸವನ್ನು ಪ್ರಾರಂಭಿಸಿಕೊಂಡಿದ್ದೇವೆ. ಹಾಗಾಗಿ ಅದಕ್ಕೆಲ್ಲ ಕಾರಣೀಕರ್ತರು ಯಾರು ಕೇಳಿದ್ರೆ ಅದು ಪಂಡಿತ್ ಶ್ರೀಪಾದ್ ಹೆಗ್ಡೆ ಅವರು. ನಾನು ಸುಮಾರು 8 ವರ್ಷ ಅವ್ರ ಮನೆಯಲ್ಲೇ ಇದ್ದು ಕಲ್ತವನು. ಹಾಗಾಗಿ ನಮಗೆ ಒಬ್ರಿಗೂ, ನಿಮಗೆಲ್ಲ ಈಗ ಗುರುಗಳು ಹೇಗೆ, ನಮಗೆ 2 ಗುರುಗಳು, ಭಾಳ ಖುಷಿ. ಮತ್ತು ಗುರುಗಳ ಮುಖಾಂತರ ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಅಂತಲೇ ಇಚ್ಛೆ ಇತ್ತು. ಅವರು ಯಾವತ್ತೂ ಕೂಡ ನಾವು ಏನೇನು ಹೊಸತನದ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಬಿಜಾಪುರದಿಂದ ಇಲ್ಲಿವರೆಗೆ, ಎಲ್ಲ ಹೊಸತನದ ಪ್ರಥಮ ಕಾರ್ಯಕ್ರಮ ಅವರದೇ ಆಗಿರೋದು. ಅದು ಎಲ್ಲವೂ ಯಶಸ್ವಿ ಆಗ್ತವಿದೆ, ಅದು ನನ್ನ ನಂಬಿಕೆಯೂ ಕೂಡ. ಮತ್ತು ಗುರುಗಳು ಬಂದು ಅದು ಹಾಡೋದ್ರಲ್ಲಿ ಭಾಳ ವಿಶೇಷ ಅನ್ನಿಸ್ತದೆ ನಮಗೆಲ್ಲರಿಗೂ. ಹಾಗಾಗಿ ನಾನೊಬ್ಬವರ ಶಿಷ್ಯನಾಗಿ ಅವರು ಪ್ರಥಮ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ರೂಪದಲ್ಲಿ ಇಲ್ಲಿ ಇವತ್ತು ಇದ್ದಿದ್ದು ಹೇಗಿರ್ತದೆ ನೋಡ್ರಿ. ಗುರು ಶಿಷ್ಯರ ಸಂಬಂಧ ಹೆಂಗಿರ್ತದೆ ಅಂದರೆ, ನಾನು ಫೋನ್ ಮಾಡಿ ಗುರುಗಳೇ 3ನೇ ತಾರೀಕಿಗೆ ಕಾರ್ಯಕ್ರಮ ಆಗಬೇಕು ಅಂತಂದರೆ, ಬೇರೆ ಕಲಾವಿದ ಆದರೆ ಮತ್ತೆ ಹೋಗೋದು ಬರೋದು ಎಷ್ಟು ಕೊಡ್ತೀರಿ, ಮತ್ತು ನಮ್ಮ ಗೌರವ ಸಂಭಾವನೆ ಏನಿರ್ತದೆ, ನಾವು ಉಳ್ಕೊಳ್ಳೋದು ಹೇಗಿರ್ತದೆ, ಇದೆಲ್ಲ ಪ್ರಶ್ನೆಗಳು ಬರ್ತದೆ. ಆಮೇಲೆ ಎಷ್ಟೊತ್ತು ಹಾಡೋದು ಅಂತ ಬರ್ತದೆ. ನಮ್ಮ ಗುರುಗಳು ಈಗ ಇಲ್ಲಿ ಬಂದು ಕುತ್ಕೊಳ್ಳೋಲ್ಲಿವರೆಗೂ ಕೂಡ
ನಾವು 2-3 ಫೋನ್ ಅಷ್ಟೇ ಮಾಡಿರೋದು. ಅವ್ರು ನಾನು ಬರ್ತೇನೆ, ಬಂದು ಹಾಡ್ತೇನೆ. ಇನ್ನೂವರೆಗೂ ನಾವು ಅವರಿಗೆ ಎಷ್ಟು ರೊಕ್ಕ ಕೊಡ್ತೇವೆ ಅಂತ ಅವರಿಗೂ ಗೊತ್ತಿಲ್ಲ, ನಮಗೆ ಎಷ್ಟು ಖುಷಿ ಕೊಡ್ತೇವೆ ಅದನ್ನು ಅವರು ಸ್ವೀಕರಿಸ್ತಾರೆ. ಇದು ಬಹಳ ವರ್ಷದಿಂದ ಅದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ನಮಗೆ ವಿಶಾಲ ಹೃದಯದ ಗುರುಗಳು ಸಿಕ್ಕಿರೋದು. ಹಾಗಾಗಿ ನಾಗವೇಣಮ್ಮ ಅವರು ಬರಬೇಕಾಗಿತ್ತು, ಗುರುಮಾತೆಯವರು. ಅವರು ಮನೆಯಲ್ಲಿ ಜವಾಬ್ದಾರಿಯುತ ಕೆಲಸದ ಒತ್ತಡ ಇರೋದ್ರಿಂದ ಅವರು ಬಂದಿಲ್ಲ. ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇವೆ. ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ನಮಗೆ 3ನೇ ತಾರೀಕು ದಿನಾಂಕವನ್ನು ಕೊಟ್ಟಿದ್ರು. ಆದರೆ ಅವರು ಕಾರ್ಯಬಾಹುಳ್ಯದಿಂದ ಸಂಪೂರ್ಣ ಆಶೀರ್ವಾದ ಇದೆ, ಮತ್ತು ನಾನು ಮಧ್ಯದಲ್ಲಿ ಎಷ್ಟೊತ್ತಿಗೆ ಬೇಕಾದರೂ ಬಂದು ಹೋಗ್ಬೋದು ಅನ್ನೋದನ್ನು ಸೂಚಿಸಿದ್ದಾರೆ. ಅವರಿಗೂ ಈ ಮೂಲಕ ಇನ್ನೊಮ್ಮೆ ಪ್ರಣಾಮವನ್ನು ಸಲ್ಲಿಸ್ತೇನೆ. ಪಂಡಿತ್ ಶ್ರೀಪಾದ ಹೆಗಡೆ ಅವರು ಪಂಡಿತ್ ಗಣಪತಿ ಭಟ್ ಹಾಸಣಿಗೆ ಅವರಲ್ಲಿ ಆರಂಭಿಕ ಶಿಕ್ಷಣವನ್ನು ಮಾಡಿ, ಅದಾದ ನಂತರ ಪಂಡಿತ್ ಬಸವರಾಜ ರಾಜಗುರುಗಳು ಧಾರವಾಡದಲ್ಲಿ ಇದ್ದರು. ಅವರಲ್ಲಿ ಸಾಧಾರಣ 14 ವರ್ಷಗಳ ಕಾಲ ಗುರು ಸೇವೆಯನ್ನು ಮಾಡಿ ಸಂಗೀತವನ್ನು ಕಲಿತವರು. ಧಾರವಾಡ ಆಕಾಶವಾಣಿಯ ನಿಲಯ ಕಲಾವಿದರಾಗಿ ಈಗ ನಿವೃತ್ತರಾಗಿದ್ದಾರೆ. ಅವರಿಗೀಗ ಏಜು 68 ಇದೆ. ಅಂದರೆ ಅವರು ಈಗ ಹೇಗೆ, ನನ್ನ ಪ್ರಕಾರ ಅವರು ಹೇಗಿರಬೇಕಂದ್ರೆ ಎಲ್ಲ ಕಂಡೀಷನ್ಸ್ ಹಾಕ್ಕೊಂಡು ಅವ್ರ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ. ಆದರೆ ಶಿಷ್ಯರ ಮೇಲಿನ ಅವರ ಪ್ರೀತಿ ಅವ್ರದ್ದು ಆ ಥರ ಇಲ್ಲ. ಅದು ಗುರು ಶಿಷ್ಯ ಬಾಂಧವ್ಯಕ್ಕೆ ಒಂದು ಸಾಕ್ಷಿಯಾಗಿದೆ. ಅದಲ್ಲದೆ ಅವರ ವಿಶೇಷತೆ ಏನು ಅಂತ ನೀವು ಕೇಳ್ಬೋದು. ಸುಮಾರು ಹಾಡುಗಳಂತೂ ನಾಡಿನಾದ್ಯಂತ ಪ್ರಸಿದ್ಧಿ ಆಗಿರುವುದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಒಬ್ಬ ಕಲಾವಿದನಾಗಿ, ಒಬ್ಬ ಗುರುವಾಗಿ ಈ 2 ವಿಭಾಗದಲ್ಲಿ ಸೈ ಎನಿಸ್ಕೊಳ್ಳೋದು ಬಹಳ ಕಷ್ಟ ಸಂಗೀತದಲ್ಲಿ. ಉತ್ತಮ ಗುರು ಯಾವಾಗಲೂ ಅದ್ಭುತ ಪ್ರದರ್ಶಕ ಆಗಲಾರ, ಒಳ್ಳೆಯ ಪ್ರದರ್ಶಕ ಒಳ್ಳೆಯ ಗುರು ಆಗಲಾರ ಅನ್ನೋ ಮಾತಿದೆ ಸಂಗೀತದಲ್ಲಿ. ಆದರೆ ಅದನ್ನು ಎರಡನ್ನೂ ಮೇಳೈಸಿಕೊಂಡು ತಮ್ಮ ಬದುಕನ್ನು ಸಾಗಿಸ್ತಾ ಇರುವವರು ಪಂಡಿತ್ ಶ್ರೀಪಾದ ಹೆಗಡೆ ಅವರು. ನೀವು ನಂಬ್ತೀರೋ ಇಲ್ಲೋ, ಆಕಾಶವಾಣಿಯ ಅನುಮೋದಿತ ಕಲಾವಿದರು, ಅವರ ಶಿಷ್ಯಂದರು ಸುಮಾರು 50 ಜನರು ಇವತ್ತು ನಾಡಿನಾದ್ಯಂತ ಹಾಡ್ತಾ ಇದ್ದಾರೆ. ಈಗಾಗಲೇ ಅವರು ಕಲಾಶ್ರೀ ಅವಾರ್ಡಿ ಕೂಡ ಹೌದು. ಹೋದ ಸರ್ತಿ ಅವರಿಗೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಟ್ಟು ಅವರನ್ನು ಗೌರವಿಸಿತು. ಹವ್ಯಕ ಸಮಾಜದಲ್ಲಿ ಸಂಗೀತದಲ್ಲಿ ಗೌರವ ಡಾಕ್ಟರೇಟ್ ತಗೊಂಡಂಥ ಪ್ರಥಮ ವ್ಯಕ್ತಿ ಅಂತಂದರೆ ಪಂಡಿತ್ ಶ್ರೀಪಾದ ಹೆಗಡೆ ಅವರು. ಗುರು ಶಿಷ್ಯ ಪರಂಪರೆ ಹೇಗಿರ್ತದೆ ಅಂತಂದರೆ, 1 ವಾರ ಅವ್ರ ಮನೆಯಲ್ಲಿದ್ದರೆ ಅದು ಗೊತ್ತಾಗ್ತದೆ. ನೀವು ಕೂಡ ಅಂಥದ್ದೇ ಒಂದು ವಾತಾವರಣದಲ್ಲಿ ಈಗ ಬೆಳೀತಾ ಇರುವ ಮಕ್ಕಳು. ನೀವು ಇಲ್ಲಿ ಬಂದ್ರಲ್ಲ, ಭಾಳ ಖುಷಿ ಆಯಿತು. ಹೇಗಿರ್ತದೆ ಸಂಗೀತ ಕಾರ್ಯಕ್ರಮ, ಶಾಸ್ತ್ರೀಯ ಸಂಗೀತ ಹೇಗಿರ್ತದೆ ಅಂತ ನಿಮಗೆಲ್ಲ ಪರಿಚಯ ಆಗ್ತಾ ಇದೆ. ಆದರೆ ಒಂದು ಪೂರ್ಣ ಪ್ರಮಾಣದ ಸಂಗೀತ ಕಾರ್ಯಕ್ರಮದ ಪರಿಚಯ ಇವತ್ತು ನಿಮಗೆ ಆಗಲಿಕ್ಕಿದೆ. ಅದೇ ರೀತಿ ತಬಲಾದಲ್ಲಿ ಶ್ರೀಯುತ ಗಣೇಶ್ ಭಾಗವತ್ ಗುಂಡ್ಕಲ್ ಅವರು ಈಗಾಗಲೇ ಈ ಮಠಕ್ಕೆ ಸಾಕಷ್ಟು ವರ್ಷಗಳಿಂದ ಪರಿಚಿತರು. ನಾಡಿನ ಎಲ್ಲ ಕಲಾವಿದರುಗಳಿಗೆ ಸಾಥ್ ಮಾಡೋದಂಥ ಅನುಭವ ಅವರಿಗಿದೆ. ಅನೇಕ ಧ್ವನಿ ಸುರುಳಿಗಳಿರಲಿ, ಆಕಾಶವಾಣಿಯ ಅನುಮೋದಿತ ಕಲಾವಿದರು ಹೌದು. ಶ್ರೀ ಗುರುಮೂರ್ತಿ ವೈದ್ಯ ಅವರ ಶಿಷ್ಯರು, ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ. ಅದೇ ರೀತಿ ತಾನ್ಪುರದಲ್ಲಿ ವಿನೀತ್ ರಾಣಾಪುರ್ ಅವರು ಗುರು ಶಿಷ್ಯ ಪರಂಪರೆಯಲ್ಲಿ ಪಂಡಿತ್ ಶ್ರೀಪಾದ ಹೆಗಡೆ ಅವ್ರ ಹತ್ರ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರದ್ದು ಬೆಂಗಳೂರಿನಲ್ಲಿ ಸಂಗೀತ ತರಗತಿ ಎಲ್ಲ ಇದೆ. ಅದೇ ರೀತಿ ಕವಿತಾ ಹೆಗಡೆ ಅವರು ಶ್ರೀಪಾದ ಹೆಗಡೆ ಅವರ ಶಿಷ್ಯರೇ, ನನ್ನ ಹೆಂಡತಿ, ಗಣೇಶನ ತಂಗಿ. ಅವರಿಗೂ ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ಸ್ವರಾತ್ಮ ಗುರುಕುಲ ಮತ್ತು ಗೋ ವಿಶ್ವ 2 ಕೂಡಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ನನಗೆ ಭಾಳ ಖುಷಿಯಾಗಿರೋದು ಅಂತಂದರೆ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಮುಖ ಅಷ್ಟೇ ನೋಡಿದ್ರೆ ಗೊತ್ತಾಗ್ತದೆ, ಹೆಸರು ಇಂಥವ್ರದ್ದೇ ಕೇಳಿದರೆ ಈಗಲೂ ನನಗೆ ಕರೆ ಗೊತ್ತಿಲ್ಲ. ಆದರೂ ಅವರು ಎಷ್ಟು ಚಿರಪರಿಚಿತ ಥರ ನಮಗೆ ಸಹಾಯವನ್ನು ಕೊಟ್ಟರು. ಎಷ್ಟು ಬಾರಿ ಅಶೋಕ್ ಸರ್ ಅವರು ಆಗಲಿ ಎಲ್ಲರೂ ಫೋನ್ ಮಾಡಿ ಹೇಗಾಗ್ತಾಯಿದೆ, ತಯಾರಿ ಹೇಗಾಗ್ತಾಯಿದೆ ಎಲ್ಲದನ್ನು ಇಲ್ಲಿಯ ಎಲ್ಲ ಹಿರಿಯರು ನಮಗೆ ಸಲಹೆ ಕೊಟ್ಟು ಬೆನ್ತಟ್ಟಿ ಪ್ರೋತ್ಸಾಹಿಸಿದರು. ಅದಕ್ಕಾಗಿ ಈ ಕಾರ್ಯಕ್ರಮ ಆಗ್ತಾಯಿದೆ. ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಲ್ಲದೆ ಮಕ್ಕಳು ಬಂದಿದ್ದೀರಿ, ಅನೇಕ ಪಾಲಕರು ಬಂದಿದ್ದೀರಿ, ಎಲ್ಲ ವಿವಿಯ ಅಧಿಕಾರಿಗಳಿದ್ದೀರಿ, ಗೋವಿಶ್ವದ ಅಧಿಕಾರಿಗಳಿದ್ದೀರಿ. ಉತ್ತಮವಾಗಿ ನಿಮಗೆ ಗಾಯನ ಕೇಳುವಂತೆ ಮಾಡಲಿಕ್ಕೆ ನರೇಶ್ ಅವರಿದ್ದಾರೆ. ಈ ಗೋವಿಶ್ವದ ಎಲ್ಲ ಪಾಪ ಎಷ್ಟು ಪ್ರೋತ್ಸಾಹದಿಂದ ಅವರೆಲ್ಲರೂ ತಯಾರಿ ಮಾಡಿದರು ಬೆಳಗ್ಗೆಯಿಂದ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಇದೀಗ ಪಂಡಿತ್ ಶ್ರೀಪಾದ ಹೆಗಡೆ ಅವರು ಗಾಯನವನ್ನು ಮಾಡಿಕೊಡ್ಬೇಕು ಅಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಇವತ್ತೇ ನಮ್ಮ ಸ್ವರಾತ್ಮ ಗುರುಕುಲದ ಧ್ವನಿವರ್ಧಕದ ಉದ್ಘಾಟನೆಯು ಇವತ್ತೇ.
ಒಂದು 2 ಲಕ್ಷ ರೂಪಾಯಿನ ಒಂದು ದೇಣಿಗೆ ಸಂಗ್ರಹ ಮಾಡಿ ಅದನ್ನು ನಾವು ತರಿಸ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಅನೇಕ ಬಿಜಾಪುರ ಕಡೆಯ ಅನೇಕ ಹಿರಿಯರು ದಾನಿಗಳು ಅದನ್ನು ಇಲ್ಲಿ ಒಳ್ಳೆಯ ಧ್ವನಿವರ್ಧಕ ಬರುವಂತೆ ಮಾಡಿದ್ದಕ್ಕಾಗಿ ಅವರನ್ನು ಸಹಿತ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದೀಗ ನಾವೆಲ್ಲ ತನ್ಮಯರಾಗಿ ಗೋ ಗಾಯನವನ್ನು ಕೇಳೋಣ. ಗೋ ಅನ್ನೋದು ಇಂಗ್ಲೀಷಿನ ಗೋ ಅಲ್ಲ ಅನ್ನೋದು ಮನಸ್ಸಿನಲ್ಲಿ ಇರಲಿ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಬಹುಶಃ ನಾವು ಬಹಳಷ್ಟು ಕಾರ್ಯಕ್ರಮದಲ್ಲಿ ಜನರ ಸಲುವಾಗಿ ಹಾಡ್ತಿದ್ವಿ, ಜನರ ಖುಷಿ ಸಲುವಾಗಿ ಹಾಡ್ತಿದ್ವಿ. ಜನರ ಮುಖ ನೋಡೋದು, ಅವರ ಪ್ರತಿಕ್ರಿಯೆಗಳನ್ನು ಅವಲಂಬಿಸಿ ನಮ್ಮ ಗಾಯನ ಮಾಡೋದು ಅನಿವಾರ್ಯ ಆಗ್ತಿತ್ತು. ಒಂದು ಕಲಾವಿದಗೆ ಅದು ಬಹಳ ಮುಖ್ಯವಾಗ್ತದೆ ಜನ ಸೇರಿದಾಗ. ಆದರೆ ಇವತ್ತಿನ ದಿವಸ ಆ ಯಾವ ಬಂಧನಗಳು ನನಗಿಲ್ಲ. ಯಾಕಂದರೆ ಎಲ್ಲ ಇದ್ದಿದ್ದು ಗೋಮಾತೆಗಳು. ನಮಗೆ ಅವ್ರ ಖುಷಿಗಾಗಿ ಅನ್ನೋದಕ್ಕಿಂತ ಹೆಚ್ಚಿಗೆ ಭಕ್ತಿಗಾಗಿ, ಭಕ್ತಿಯಿಂದ ಹಾಡಬಹುದು. ನಾವು ಬಾಕಿ ಸಂದರ್ಭದಲ್ಲಿ ಜನರ ಮಧ್ಯೆ ಹಾಡುವಾಗ ಭಕ್ತಿ ಇರ್ತದೋ ಎಲ್ಲೋ ಗೊತ್ತಿಲ್ಲ, ಭಾವಂತೂ ಬೇಕಾಗ್ತಿತ್ತು, ಬುದ್ಧಿ ಬೇಕಾಗ್ತಿತ್ತು. ಇಲ್ಲಿ ಬಹುಶಃ ಬುದ್ಧಿಗಿಂತ ಭಾವ, ಭಕ್ತಿ ಎರಡು ಸಾಕಾಗ್ತದೆ. ಆ ರೀತಿಯಾಗಿ ಗೋಮಾತೆ ನಮ್ಮನ್ನ ಆಶೀರ್ವದಿಸ್ತದೆ ಅಂತ ಹೇಳ್ತಾ, ಯಾಕಂದರೆ ಇದು ನನ್ನ ಮೊದಲನೇ ಕಾರ್ಯಕ್ರಮ. ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಗೋವುಗಳ ಮಧ್ಯೆ ಕೂತು ಹಾಡೋದು ನನ್ನ ಮೊದಲನೇ ಕಾರ್ಯಕ್ರಮ. ನಾ ಎಲ್ಲೂ ಕಂಡಿಲ್ಲ, ಎಲ್ಲೂ ಕೇಳಿಲ್ಲ. ಎಲ್ಲಿಯೋ ನಮ್ಮ ಹಳೆ ಕಲಾವಿದರ ಕಥೆಯಲ್ಲಿ ಬರ್ತಿತ್ತು, ಹಾಡಿದರೆ ಆಕಳ ಭಾಳ ಹಾಲು ಹಿಂಡ್ತಿತ್ತು, ಹಂಗೆ ಮಾಡ್ತಿತ್ತು, ಹಿಂಗೆ ಮಾಡ್ತಿತ್ತು ಅಂತೇಳಿ. ಸಂಜೆ ಮುಂದೆ ಭಾಳ ಜಾಸ್ತಿ ಹಾಲು ಕೊಡ್ತದೋ ಕಡಿಮೆ ಕೊಡ್ತದೋ ಗೊತ್ತಿಲ್ಲ. ಕಡಿಮೆ ಕೊಟ್ಟರೆ ನಾನು ಬೈಬೇಡಿ, ನಾ ಅಂತೂ ಭಕ್ತಿಯಿಂದ ಹಾಡ್ಲಿಕ್ಕೆ ರೆಡಿ ಇದ್ದೇನೆ. ಅದನ್ನು ಅವರ ಆಶೀರ್ವಾದ ಇದೆ ಅಂತ ತಿಳ್ಕೊಂಡು ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹರೀಶ್ ಹೆಗಡೆ ಮತ್ತು ಸ್ವಾಮೀಜಿಯವರಿಗೆ ನನ್ನ ಕೃತಜ್ಞತೆಯನ್ನು ಹೇಳ್ತಾ, ರಾಗ ತೋಡಿ ರಾಗ ಒಂದು ಸ್ವಲ್ಪ ಹೊತ್ತು ಹಾಡಿ ಆಮೇಲೆ ಕೆಲವು ಭಜನೆಗಳನ್ನು ಹಾಡ್ತೇನೆ. ರಾ Ram
Ava
अब मोरे दाम अब मोरे दाम अब मोरे राम राम बिराम राम बिराम राम बिराम राम 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 अब मोरे दाम मोरे राम 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 अब मोरे राम अब मोरे राम विराम अब राम राम अब मोरे दाम अब मोरे राम अब मोरे राम
ರಾಮ
राम अब मोटे राम अब मोटे राम
मन रंग माना रंग माना रंग चेरी तुम श्याम राम रे मेरा मोरे अब मोन राम अब मोन राम वे राम राम वे राम वे राम अब मोर गाँव में गाँव राम अब मोर गाँव गरे गरे सारे गरे सारे गरे सागरे गरे सामारे गरे साधरे गरे सारे गामद गाद गरे सारे गरे सारे गरे गम गामद माद गरे गरे सारे रे ग सारे ग रे सारे ग सारे ग सागरे रे ग सारे सारे ग रे ग म ग रे सारे ग म ग रे ग म सारे म रे ग रे सा म रे ग रे सा ग म रे ग सा ग रे सा रे ग ग आ बा ओ रे गा सारे ग म द ग द म रे ग सारे सा रे ग द म Gada mama da ga gada mama da ga gada mama da ga ga ma de ga mama ma ga 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 de ga ma ga de a ma o de sa de ga ma pa sa sa pa sa sa de ga ma da 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 ba ma ga ba ma da re sa ne re da ba ma ga re sa ne sa a ba mo re na sa re ga ma da ni ma da ga ma re ga sa re ga ma ga ma da sa re ga ma ga ma da ma ga Gama gama da ma ni da ne da ma da ni da ne sa da ga da ma ho ni da sa re ga ma da ni sa da sa ma sa ga ma da sa ni da re ga re sa ne da ma ga re sa da ba ma ga re sa ne da ba ma ga re sa ne da ba gare gare sa gane sa sa re ga sa sa ba mo re da da ne ma da ma ni da ma gare ga ma da ma gare gare sa sa re ga ma da ni ma da ni da ni da ni ne da ni da ni ma da ma gare gare sa mo de na ne da ma ga re sa re ga ma da ma ga re sa ma ga re sa ga re sa ma ga re sa da ma ga re sa re ga ma da ni ma da ga ma da ni da ni da pa sa a ba mo de na तेरी माई आज शुभ मंगल गाओ तेरी माई आज
गावो ये रे माई आज शुभ मंगल गावो ये रे माई आज शुभ मंगल गावो ये रे माई ये रे माई आज शुभ मंगल गावो ये रे माई ये रे माई आज शुभ मंगल गावो ये रे माई आज ये रे माई आज ये रे माई आज शुभ मंगल गावो ये रे माई आज शुभ मंगल गावो ये रे माई आज ये रे माई आज शुभ मंगल गावो ये रे माई आज बराबरा सजनो वागर अनग जतन कर बाजेदार मोरे माई ये रे माई आज दाने दा सा रे रे माई साने दाने दाने रे दाने दा दाने दा रे माई साने बने द पमा दा पमा गरे गरे दा दे गा मा दाने दा ये रे माई सारे दाने दा दा रे दाने दा दाने 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 दा दाने दाने रे दाने दा 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 रे दाने दा दाने दा दा दाने दा रे दा मा ग मा ग रे रे गा मा दाने दा ये रे माई आज शुभ मंगल गावो ये रे माई साने दा मने दा मा गा दा रे गा मा दाने दा ये रे माई आज साने दा मने दा मा गा दा दा मा गा रे मा गा रे दा दा मा गा ने दा मा सा साने दा नि दा रे दा मा गा रे सा ये रे माई ये रे माई आज ये रे माई आज शुभ मंगल गावो सुगर मालनिया चुन चुन लावो सुगर मालनिया चुन चुन लावो सुगर मालनिया चुन चुन सुगर मालनिया चुन चुन लावो सुगर मालनिया चुन चुन लावो चुन चुन लावो सुगर मालनिया चुन चुन लावो सुगर मालनिया चतुर मालनिया गुंदा गुंद लावो चतुर मालनिया गुंदा ओ चतुर मालनिया गुंदा गुंद लावो गुंद गुंद लावो गुंद गुंद लावो
शुभ मंगल गावा गावो ರಾಮವೆಂಬುವ ಎರಡು ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ. ರಾಮ ಎನ್ನುವ ಎರಡು ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ. ರಾಮ ಎನ್ನುವ ಎರಡು ಅಕ್ಷರದ ಮಹಿಮೆ ಪಾಮರರು ತಾವೇನು ಬಲ್ಲ. ಪಾಮರರು ತಾವೇನು ಬಲ್ಲರಯ್ಯ. ಪಾಮರರು ತಾವೇನು ಬಲ್ಲರಯ್ಯ. ಪಾಮರರು ತಾವೇನು ಬಲ್ಲರಯ್ಯ. ರಾಮ ಎನ್ನುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ. ರಕ್ತ ಮಾಂಸದೊಳಿದ್ದ ಆಯಸ್ಥಿಗತವಾದ ಅತಿ ಪಾಪಗಳನ್ನು ರಾಯಂದ ಮಾತ್ರದೊಳು ರಾಯಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ಥಿಗತವಾದ ಅತಿ ಪಾಪಗಳನ್ನು ಮಾಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯಬಲ್ಲ. ಮಾಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯಬಲ್ಲ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು
ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲ. ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು, ಮತ್ತೆ ಮಾಯಂದೆನಲು, ಮತ್ತೆ ಮಾಯಂದೆನಲು, ಮತ್ತೆ ಮಾಯಂದೆನಲು, ಮತ್ತೆ ಮಾಯಂದೆನಲು, ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೊಗದಂತೆ ಕವಾಟವಾಗಿ ಚಿತ್ತಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತನೊಬ್ಬ ಬಲ್ಲ. ಭಕ್ತವರ ಹನುಮಂತ, ಭಕ್ತವರ ಹನುಮಂತನೊಬ್ಬ ಬಲ್ಲ. ರಾಮಯನ್ನುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ. ಪಾಮರರು ತಾವೇನು ಬಲ್ಲರಯ್ಯ. ಪಾಮರರು ತಾವೇನು ಬಲ್ಲರಯ್ಯ. ಪಾಮರರು ತಾವೇನು ಬಲ್ಲರಯ್ಯ. ರಾಮಯನ್ನುವ ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ. ಧರೆಯೊಳಿ ನಾಮಕ್ಕೆ ಧರೆಯೊಳಿ ನಾಮಕ್ಕೆ ಸರಿ ಮಿಗಿಲು ಇಲ್ಲೆಂದು ಸರಿ ಮಿಗಿಲು ಇಲ್ಲೆಂದು ಸರಿ ಮಿಗಿಲು ಧರೆಯೊಳಿ ನಾಮಕ್ಕೆ ಸರಿ ಮಿಗಿಲು ಇಲ್ಲೆಂದು ಪರಮ ವೇದಗಳೆಲ್ಲ ಪೊಗಳುತಿಹವು 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 ಪೊಗಳುತಿಹವು. ಧರೆಯೊಳಿ ನಾಮಕ್ಕೆ ಸರಿ ಮಿಗಿಲು ಇಲ್ಲೆಂದು ಪರಮ ವೇದಗಳೆಲ್ಲ ಪೊಗಳುತಿಹವು. ಸಿರಿಯ ರಸ ಪುರಂದರ ವಿಠಲನ ನಾಮವನು ಪರಕಾಶಿಯೊಳಗಿಪ್ಪ ಶಿವನು ತಾಬಲ್ಲ. ಶಿವನು ತಾಬಲ್ಲ. ರಾಮ ಎನ್ನುವ ಎರಡು ಅಕ್ಷರದ ಮಹಿಮೆಯ ಪಾಮರರು ತಾವೇನು ಬಲ್ಲರಯ್ಯ. 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 ರಾಮ 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 ರಾಮ. ದಾದಾ ದಾರ ದಾದನ ದಾದನ
ಶ್ರೀರಂಗನಾಟದ ಪರಿಯ ಶ್ರೀರಂಗನಾಟ 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 ಶ್ರೀರಂಗನಾಟದ ಪರಿಯ ತೋರ್ವುದು ಏನಚ್ಚರಿಯ ತೋರ್ವುದು ಏನಚ್ಚರಿಯ ಶ್ರೀರಂಗನಾಟ 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 ಶ್ರೀರಂಗನ ಆಟ ಶ್ರೀರಂಗನ ಆಟ ಶ್ರೀರಂಗನಾಟದ ಪರಿಯ ತೋರ್ವುದು ಏನಚ್ಚರಿಯ ತೋರ್ವುದು ಏನಚ್ಚರಿಯ ತೋರ್ವುದು ಏನಚ್ಚರಿಯ ತೋರ್ವುದು ಏನಚ್ಚರಿಯ ತೋರುವುದು ಏನಚ್ಚರಿಯ ತೋರುವುದು ಏನಚ್ಚರಿಯ ತೋರುವುದು ಏನಚ್ಚರಿಯ ಶ್ರೀರಂಗನಾಥ ದೇವಕಿ ಕಂದ ದೇವ ಮುಕುಂದ ದೇವಕಿ ಕಂದ ಕಂದ ದೇವಕಿ ಕಂದ ದೇವಕಿ ಕಂದ ದೇವಕಿ ಕಂದ ದೇವಕಿ ಕಂದ ದೇವಕಿ ಕಂದ ದೇವ ಮುಕುಂದ ಮಾವ ಕಂಸನ ಕೊಂದ ಹಾವಿನ ಫಣೆ ಮೆಟ್ಟಾಡಿದ ಚಂದ ಹಾವಿನ ಫಣೆ ಮೆಟ್ಟಾಡಿದ ಚಂದ ಹಾವಿನ ಫಣೆ ಮೆಟ್ಟಾಡಿದ ಚಂದ ಹಾವಿನ ಫಣೆ ಮೆಟ್ಟಾಡಿದ ಚಂದ ಕಾವಲಯ್ಯ ಶ್ರೀ ಗೋವಿಂದ ಪರಿಯ ಏನಚ್ಚರಿಯ ತೋರುವುದು ಹೊಸ ಪರಿಯಾದವು ಕುಲಶಿಖಾಮಣಿಯ ಹೊಸ ಪರಿಯಾದವು ಕುಲಶಿಖಾಮಣಿಯ ಹಸು ಹೀರಿದ ಪೂತನಿಯ ಹೊಸ ಪರಿಯಾದವು ಕುಲಶಿಖಾಮಣಿಯ ಹಸು ಹೀರಿದ ಕೂತನಿಯ ಶಿಶುವಾಗಿ ನಂದ ಯಶೋದೆಯ ಮನೆಯ ಶಿಶುವಾಗಿ ನಂದ ಯಶೋದೆಯ ಮನೆಯ ಮೊಸರು ಹಾಲು ಬೆಣ್ಣೆಗೆ ದಣಿಯ
ಮೊಸರು ಹಾಲು ಬೆಣ್ಣೆಗೆ ದಣಿಯ ಶ್ರೀರಂಗನಾಥ 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 ಶ್ರೀರಂಗನಾಥದ ಪರಿಯ वसुदेवात्मज वसुदेवात्मज पशुपति प्रिया वसुदेवात्मज पशुपति प्रिया कुसुमनाभने शेषशय्या कुसुमनाभने शेषशय्या भास्कर कोटि प्रकाश कोटि प्रकाश भास्कर कोटि प्रकाश नमय 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 भास्कर कोटि प्रकाश भास्कर कोटि प्रकाश नमय भास्कर कोटि प्रकाश भास्कर कोटि प्रकाशनमय भास्कर कोटि प्रकाशनमय लेसाಗಿ ಪೊರೆವ भास्कर कोटि प्रकाशनमय लेसाಗಿ ಪೊರೆವ ಮಹಿಪತಿಯ ತೋರುವುದು ಏನಚ್ಚರಿಯ ತೋರುವುದು ಏನಚ್ಚರಿಯ ಇವಾಗ ನಾನು ಹಾಡ್ತಿರುವಾಗ ಈ ಶ್ರೀರಂಗನಾಟದ ಪರಿಯ ರಂಗನಾಟಕ್ಕೆ ತಾಳವನ್ನು ಹಾಕ್ತಾ ಇದ್ರಿ ಎಲ್ಲರೂ ವಿದ್ಯಾರ್ಥಿಗಳು. ತಾಳದ ಗತಿಯಂತೂ ಇದೆ ಎಂಬುದು ನನಗೆ ಗೊತ್ತಾಯಿತು. ಸ್ವರದ ಇತಿಮಿತಿಗಳೆಷ್ಟು ಎಂಬುದು ನನಗೆ ಗೊತ್ತಿಲ್ಲ. ಇಲ್ಲಿ ಅದ್ಭುತವಾದಂಥ ಒಂದು ಅವಕಾಶ, ಅದ್ಭುತವಾದಂಥ ವಾತಾವರಣ. ನಾವು ಇಲ್ಲಿಂದ ಹೊರಗೋದವರೇ ವಿನಃ ಹೊರಗಿಂದ ಇಲ್ಲಿ ಬಂದವರಲ್ಲ. ನಾವು ಇಲ್ಲಿದ್ದು ನಮ್ಮ ಸಾಧ್ಯತೆಗಳು ಎಷ್ಟು ಏನು ಎಂಬುದನ್ನು ಮಾಡಿಕೊಂಡು ಮತ್ತು ಹೊಸ ಗುರಿಗಾಗಿ ಹೊರಗೆ ಹೋದವರು. ಆದರೆ ಆ ತರಹ ಹೊಸ ಹೊಸ ವಿಚಾರಗಳು, ಹೊಸ ಗುರಿಗಳು ನೋಡಿ ನನಗೆ ಆಶ್ಚರ್ಯ ಅನಿಸ್ತದೆ. ಇದು ಮೊದಲನೇ ಸಾರಿ ಈ ಥರ ಕಾರ್ಯಕ್ರಮ, ಗೋವುಗಳ ಮಧ್ಯೆ ಕೂತು ಹಾಡೋದಾಗಲಿ ಅಥವಾ ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಂಥ ವಿಚಾರ ಬರುವಂಥದ್ದಾದರೂ ಸಹಿತವಾಗಿ ನಾನು ಈ ಥರ ಹರೀಶ್ ಹೆಗಡೆ ಮಾಡಿದಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಹೋದಾಗಲೂ ನೋಡ್ತಾ ಇದ್ದೇನೆ. ಒಂದು ರೀತಿಯ ಹೊಸತನಗಳು, ಹೊಸ ರೀತಿಯಾದಂಥದ್ದು, ಆಸಕ್ತಿ ಬರುವಂಥದ್ದು. ಮುಖ್ಯವಾಗಿ ಅದನ್ನು ಗುರುತಿಸಬೇಕು. ಆಸಕ್ತಿ, ಆ ವಿಷಯದಲ್ಲೊಂದು ಆಸಕ್ತಿ ಬರುವಂಥದ್ದು. ಸುಮ್ಮನೆ ಬರ್ತಾರೆ, ಗುರು ಶಿಷ್ಯ ಪರಂಪರೆ ಕಲಿತಾರೆ, ಹೋಗ್ತಾರೆ, ಮತ್ತು ಇನ್ನೆಲ್ಲೋ ಮಾಸ್ತರಾಗಿ ಉಳಿತಾರೆ, ಪ್ರಶ್ನೆ ಬೇರೆ. ನಾನು ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡಿದ್ದೇನೆ, ನಮ್ಮ ಕಡೆಯಿಂದ ತೊಗೊಂಡೋಗಿ ಇನ್ನೆಲ್ಲೋ ವ್ಯಾಪಾರ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ. ಆದರೆ ಹಾಗಾಗಲಾರ್ದಾಗೆ ಇಲ್ಲಿ ಈ ಒಂದು ಅವಕಾಶವನ್ನು ಬಳಸಿಕೊಂಡು ಹೊಸ ಹೊಸ ವಿಚಾರಗಳು ಸಿಗುತ್ತದೆ ನಿಮಗೆ. ಅದನ್ನು ಉಳಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆದಷ್ಟು ಎಲ್ಲರೂ ಪ್ರಯತ್ನ ಮಾಡ್ತೀರಿ ಅಂತ ನಾನು ಒಂದು ಆಶಾ ಭಾವನೆಯನ್ನು ಹೊತ್ತುಕೊಂಡು ನಾನು ಇನ್ನೊಂದೆರಡು ಹಾಡಿನೊಂದಿಗೆ ನಾನು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ಸೀತಾ ರಾಮ ಸೀತಾ ಸೀತಾ ರಾಮ 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 ಸೀತಾ ರಾಮ ಎನ್ನಿರು ರಾಮ 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 ಸೀತಾ ರಾಮ ಎನ್ನಿರು ಸೀತಾ ರಾಮ ಎನ್ನಿರು ರಾಮ 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 ಸೀತಾ ರಾಮ ಎನ್ನಿರು ರಾಮ 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 ಸೀತಾ ರಾಮ ಎನ್ನಿರು ರಾಮ 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 ಎನ್ನಿರು ನೇಮದಿಂದ ಭಜಿಸುವವರ ನೇಮದಿಂದ ಭಜಿಸುವವರ ನೇಮದಿಂದ ಭಜಿಸುವವರ ಕಾಮಿತಗಳ ಕೊಡುವ ನಾಮ ರಾಮ 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 ಸೀತಾ ರಾಮ ಎನ್ನಿರು ರಾಮ 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 ಜಯ ಜಯ ರಾಮ 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 ಸೀತಾ ರಾಮ ರಾಮ ಸೀತಾ ರಾಮ 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 ಜಯ ಜಯ ರಾಮ 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 ಸೀತಾ ರಾಮ 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 ಜಯ ಜಯ 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 ಸೀತಾರಾಮ ಎಂದಿರು ನಾನು ಮೂಲವಾಗಿ ಇದನ್ನ ಸ್ಥಾಪಿಸಿದ ಷಡ್ಜದ ಜೊತೆಗೆ ಹಾಡ್ತಾ ಇದ್ದೆ, ಅದು ನನ್ನ ಅನುಕೂಲಕ್ಕಾಗಿ. ಆದರೆ ಈ ಥರದ ಸ್ತುತಿಯನ್ನ ನಾವು ಎಷ್ಟು ಘೋಷವಾಗಿ ಮಾಡ್ತೇವೋ ಅಷ್ಟು ದೇವರಿಗೆ ಮುಟ್ಟುತ್ತದೆ ಅಂತ. ಅದಕ್ಕಾಗಿ ಭಜನೆಗಳನ್ನೆಲ್ಲ ಯಾವಾಗಲೂ ಸ್ವಲ್ಪ ಏರು ಧ್ವನಿಯಲ್ಲಿ ಮಾಡಬೇಕು. ಇದೊಂದು ಮೇನೆ ಕಾರಣ ಅಂದರೆ ಆ ರೀತಿ ಇದು ಘೋಷವಾಗಿ ಹೇಳುವಂಥದ್ದು ಜಪ ಮಾಡಿ ಜಪ ಮಾಡಿ ಜಪ ಮಾಡಿ. ರಾಮ ಜಪ ಇರಲಿ ಅಥವಾ ನಮ್ಮ ಕೆಲವೊಂದು ಜಪಗಳು ಬಿಟ್ಟರೆ ಬಹುತ ಘೋಷವಾಗಿ ಮಾಡಬೇಕು ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಅದು ನಮಗೆ ಮತ್ತೆ ಪುನಃ ಕಿಮ್ಮಿ ಕೇಳಬೇಕು. ಕಾರಣ ಅಂದರೆ ಬೇರೆ ಯಾವುದೇ ಶಬ್ದಗಳು ಅಥವಾ ಬೇರೆ ಯಾವುದೇ ರೀತಿಯ ತೊಂದರೆಗಳನ್ನು ನಮ್ಮ ಕಿವಿಗೆ ಅಪ್ಪಳಿಸಬಾರದು ಅನ್ನೋ ಕಾರಣಕ್ಕೆ ನಾವು ಹಾಡಿದಂಥ ರಾಮ ಜಪ ಇರಲಿ ಇನ್ನೊಂದು ಜಪ ಇರಲಿ ನಮಗೆ ಕೇಳಿಸಿದವಾಗ ಬೇರೆ ಯಾವುದು ಕೇಳಿಸಲ್ಲ. ನಾವು ಅಲ್ಲಿ ತನ್ಮಯರಾಗ್ಲಿಕ್ಕೆ ಬರ್ತದೆ, ತಲ್ಲೀನರಾಗ್ಲಿಕ್ಕೆ ಬರ್ತದೆ. ಆ ಕಾರಣಕ್ಕೆ ರಾಮ 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 ಸೀತಾ ರಾಮ 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 ಜಯ ಜಯ ರಾಮ 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 ಸೀತೆ ರಾಮ ರಾಮ ಜಯ ಜಯ ರಾಮ 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 ಜಯ ಜಯ ರಾಮ 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 ಸೀತಾ ರಾಮ 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 ಜಯ ಜಯ ರಾಮ 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 ಸೀತಾ ರಾಮ 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 ಜಯ ಜಯ ರಾಮ 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 ಜಯ ಜಯ ರಾಮ ರಾಮ ಜಯ ಜಯ ರಾಮ ಸೀತಾ ರಾಮ ಜಯ ಜಯ ರಾಮ ಜಯ ಜಯ ರಾಮ ಸೀತಾ ರಾಮ 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 ಹರದಿಯಮನ ಭಟರು ಬಂದು ಹರದಿಯಮನ ಭಟರು ಬಂದು ಹರದಿಯಮನ ಭಟರು ಬಂದು ಹರದಿಯಮನ ಭಟರು ಬಂದು ಹೊರಡು ಎಂದು ಮೆಟ್ಟಿ ತುಳಿದು
ಭರದಿ ಯಮನ ಭಟರು ಬಂದು ಹೊರಡು ಎಂದು ಮೆಟ್ಟಿ ತುಳಿದು ಕೊರಳಿಗಾತ್ಮ ಸೇರಿದಾಗ ಕೊರಳಿಗಾತ್ಮ ಸೇರಿದಾಗ ಕೊರಳಿಗಾತ್ಮ ಸೇರಿದಾಗ ಹರಿಯ ಧ್ಯಾನ ಒದಗದಯ್ಯ ರಾಮ 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 ಎನ್ನಿರೋ ರಾಮ 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 ಸೀತಾರಾಮ ಎನ್ನಿರೋ ರಾಮ 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 ಜಯ ಜಯ ರಾಮ ರಾಮ ಜಯ ಜಯ ರಾಮ 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 ಜಯ ಜಯ ರಾಮ ರಾಮ ಸೀತಾರಾಮ ರಾಮ ರಾಮ ಸೀತಾರಾಮ ರಾಮ ರಾಮ ಜಯ ಜಯ ರಾಮ 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 ಸೀತಾರಾಮ ಶೃಂಗಾರದ ದೇಹವೆಲ್ಲ ಶೃಂಗಾರದ ದೇಹವೆಲ್ಲ ಶೃಂಗಾರದ ಶೃಂಗಾರದ ದೇಹವೆಲ್ಲ ಅಂಗ ಬಡಿದು ಮುರಿದು ಬಿದ್ದು ಕಂಗಳಿಗಾತ್ಮ ಸೇರಿದಾಗ ಶೃಂಗಾರದ ದೇಹವೆಲ್ಲ ಅಂಗ ಬಡಿದು ಮುರಿದು ಬಿದ್ದು ಶೃಂಗಾರದ ದೇಹವೆಲ್ಲ ಅಂಗ ಬಡಿದು ಮುರಿದು ಬಿದ್ದು ಕಂಗಳಿಗಾತ್ಮ ಸೇರಿದಾಗ ಕಂಗಳಿಗಾತ್ಮ ಸೇರಿದಾಗ ರಂಗನ ನಾಮ ಬಾರದಯ್ಯ ಶ್ರೀರಂಗನ ನಾಮ ಒದಗದಯ್ಯ ಶ್ರೀರಂಗನ ನಾಮ ಬಾರದಯ್ಯ ವಾಮ ರಾಮ ಸೀತಾರಾಮ ರಾಮ ರಾಮ ಸೀತಾರಾಮ ರಾಮ ರಾಮ ಸೀತಾರಾಮ ರಾಮ ರಾಮ ಸೀತಾರಾಮ ರಾಮ ಜಯ ಜಯ ರಾಮ ರಾಮ ಜಯ ಜಯ ರಾಮ 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 ಸೀತಾರಾಮ ರಾಮ ರಾಮ ಜಯ ಜಯ ರಾಮ 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 ಸೀತಾರಾಮ ಭ್ರಷ್ಟ ಜನ್ಮದಲ್ಲಿ ಬಂದು ಭ್ರಷ್ಟ ಜನ್ಮದಲ್ಲಿ ಬಂದು ದುಷ್ಟ ಕರ್ಮಗಳನ್ನೇ ಮಾಡಿ ಬಿಟ್ಟು ಹೋಗುವ ಸಮಯ ದೇಹ ಬಿಟ್ಟು ಹೋಗುವ ಸಮಯ ಪುರಂದರ ವಿಠಲನ ನಾಮ ಒದಗದಯ್ಯ ರಾಮ 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 ಸೀತಾ ರಾಮ ಎನ್ನಿರು ರಾಮ 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 ಸೀತಾರಾಮ 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 ರಾಮ ದಿರ್ದಿರ್ತಾನ ತಾನಾದಿ ಅಂತಂ ನಾದಿರ್ ದಿರ್ 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 ತಾನ ತಾನಾದಿ ದಿರ್ 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 ತಾನ ತಾನಾದಿ ತಾನಾದಿ ನಾದಿರ್ ದಿರ್ 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 ತಾನ ತಾನಾದಿ ದಿರ್ 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 ತಾನ ತಾನಾದಿ ನಾಮ್ ದೇಂ ತೋಂ ತಾನೆ ದೇರೆ ನಾಮ್ ದೇಂ ತೋಂ ನಾದಿರ್ ದಿರ್ ದಾನಿ ತಾರೆ ತದಾರಿ ದಾನಿ ದಿರ್ ದಿರ್ ತಾನ ತಾನಾದಿ ನಾದಿರ್ ದಿರ್ ದಿರ್ ತುಂದಿರ್ ದಿರ್ ದಿರ್ ತಾನಾದಿ ತಾರೆ ದಾನಿ ತಾರ ತುಂದ್ರಿ ತದರೆ ದಾನಿ ದೀಂ ತಾನ ದೇರೆ ನಾದ್ರೆ ನಾಮ್ ದೇಂ ತೋ ತಾನ ದೇರೆ ನಾಮ್ ದೀಂ ತೋ ನಾದಿರ್ ದಿರ್ ದಾನಿ ತಾರೆ ತದಾರೆ ದಾನಿ ದಿರ್ ದಿರ್ ತಾನ ತಾನಾದಿ ದಿರ್ ದಿರ್ ತಾನ ತಾನಾದಿ ನಾದಿರ್ ದಿರ್ 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 ತಾನ ತಾನಾದಿ ನಾದಿರ್ ದಿರ್ 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 ತಾನ ತಾನಾದಿ ಓಂ ತಾನ
ತನ ತನ ತನದೇ ನಾದಿರ ದುರು 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 ತನ ತನದೇ ದುರು 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 ತನ ತನದೇ ದುರು 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 ತನ ತನದೇ ಹರೇ ರಾಮ. ಕಾಮಧೇನು ಎನ್ನುವಂಥ ಅರ್ಥದಲ್ಲಿ ಬಯಸಿದ್ದೆಲ್ಲವನ್ನ ಕೊಡುವಂತಹ ಗೋಮಾತೆಯ ಮಡಿಲಲ್ಲಿ ಇಂದು ನಮ್ಮೆಲ್ಲರಿಗೂ ಸಂಗೀತ ಸುಧೆಯನ್ನು ಉಣಬಡಿಸಿದ ಪಂಡಿತ್ ಶ್ರೀಪಾದ ಹೆಗಡೆ ಕಂಪ್ಲಿ ಅವರಿಗೆ ಸಾಷ್ಟಾಂಗಪೂರ್ವಕ ನಮಸ್ಕರಿಸಿ ಅತ್ಯಂತ ವಂದನೆಗಳನ್ನು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಸಮಸ್ತ ಪದಾಧಿಕಾರಿಗಳ ಪರವಾಗಿ ಹಾಗೂ ಗೋವಿಶ್ವ ಪರಿವಾರದ ಪರವಾಗಿ ಹಾಗೂ ಸ್ವರಾತ್ಮ ಗುರುಕುಲದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಹರೇ ರಾಮ. ಇಷ್ಟೊತ್ತಿನವರೆಗೆ ಗುರುಗಳಾದ ಪಂಡಿತ್ ಶ್ರೀಪಾದ ಹೆಗ್ಡೆ ಅವರು ಹಿಂದೂಸ್ತಾನಿ ಸಂಗೀತದ ಹಲವು ಝಲಕ್ಗಳನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಯಾಕೆ ಈ ಕಾರ್ಯಕ್ರಮಕ್ಕೆ ಹಿರಿಯರೇ ಬರಬೇಕಾಗಿತ್ತು ಅಂತಂದರೆ, ನಿಮಗೆಲ್ಲ ಇಷ್ಟು ವಯಸ್ಸಾಗುವಾಗ ನೀವು ಇಂಥ ವೇದಿಕೆಗಳಲ್ಲಿ ಪ್ರಬುದ್ಧ ಮಟ್ಟದಲ್ಲಿ ಇಷ್ಟೇ ಪ್ರಬುದ್ಧವಾಗಿ ನೀವು ಹಾಡಬೇಕು ಅನ್ನುವ ಗುರಿ ನಿಮ್ಮಲ್ಲಿ ಇವತ್ತು ಸ್ಥಾಪಿತವಾಗಲಿ ಅನ್ನೋ ಕಾರಣಕ್ಕೆ ಹಿರಿಯ ಕಲಾವಿದರನ್ನು ಕರೆಸಿರುವಂಥದ್ದು. ಪ್ರತಿದಿನ ನೀವು ತಂಬೂರಿ ಹಿಡಿದಾಗಲೋ ತಬಲಾ ಹಿಡಿದಾಗಲೋ ಅಥವಾ ಇನ್ಯಾವುದೋ ವಾದ್ಯಗಳನ್ನು ಹಿಡಿದಾಗ ನಾನು ಒಂದು ಪ್ರತಿಷ್ಠಿತ ವೇದಿಕೆಯಲ್ಲಿ ಹಾಡಬೇಕು, ಸಂಗೀತ ಕಲಿತವ್ರ ಎದುರಿಗೆ ನಾನು ಜಯಗಳಿಸಬೇಕು ಅನ್ನುವ ಸಂಕಲ್ಪ ಇವತ್ತಿನಿಂದ ನಿಮ್ಮದು ಆಗಬೇಕು, ಗಟ್ಟಿಯಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಹಿರಿಯ ಕಲಾವಿದರನ್ನು ಕರೆಸಿರುವಂಥದ್ದು. ಈ ಕಾರ್ಯಕ್ರಮ ಆಯೋಜನೆಗೊಳ್ಳಬೇಕಾದ್ರೆ ಮಹೇಶ್ ಅಣ್ಣ, ವಿಷ್ಣು ಅಣ್ಣ, ಅದಲ್ಲದೆ ಎಲ್ಲ ವಿವಿಯ ಪದಾಧಿಕಾರಿಗಳು, ಎಲ್ಲ ಗುರುಕುಲಗಳ ಮುಖ್ಯಸ್ಥರು, ಅಲ್ಲದೆ ಗೋವಿಶ್ವದ ಎಲ್ಲ ಪದಾಧಿಕಾರಿಗಳು, ಹಲವು ಕೈಗಳು ಸೇರಿ ಒಂದು ಸುಂದರ ಕಾರ್ಯಕ್ರಮ ಆಗಿದೆ ಅಂತ ಅಂದ್ಕೊಳ್ತೇನೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಇದು ನನ್ನ ಕಾರ್ಯಕ್ರಮ, ಆ ಕಾರ್ಯಕ್ರಮ ಅಂತಿಲ್ಲ, ಇದು ವಿಶ್ವವಿದ್ಯಾಲಯದ ಕಾರ್ಯಕ್ರಮ. ಹಾಗಾಗಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಾರ್ಗದರ್ಶನವೂ ಈ ವಿಶ್ವವಿದ್ಯಾಲಯದ ಮೇಲೆ, ಕಲೆಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಗೌರವಪೂರ್ವಕವಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಗಣೇಶ್ ಭಾಗವತ್ರವರಿಗೂ ತುಂಬ ಹೃದಯದ ಧನ್ಯವಾದ. ರಾಣಾಪುರ್ ಮತ್ತು ಕವಿತಾ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಪರಂಪರಾ ಗುರುಕುಲದ ಮಕ್ಕಳಿಗೆ ವಿಶೇಷವಾಗಿ ಇವತ್ತು ಅವಕಾಶ ಸಿಕ್ತು. ನಾವು 3 ತಿಂಗಳ ಮೊದಲೇ ಈ ದಿನಾಂಕವನ್ನು ನಿಗದಿಪಡಿಸಿದ್ವಿ, ಗುರುಗಳು ಬರ್ತಾರೆ ಅಂಥೇಳಿ. ಆದರೆ ಒತ್ತಡದ ಕಾರಣ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಎಲ್ಲರಿಗೂ ಅನುಕೂಲ ಆಗುವ ನಿಟ್ಟಿನಲ್ಲಿ ರಜಾ ದಿನವೋ ಗೌರ್ಮೆಂಟ್ ಹಾಲಿಡೇ ಅಂಥ ದಿನಗಳನ್ನು ನೋಡಿಕೊಂಡು ಖಂಡಿತವಾಗಿಯೂ ತಿಂಗಳಕ್ಕೊಂದು ಈ ಕಾರ್ಯಕ್ರಮ ಇಲ್ಲಿ ಮಾಡ್ತೇವೆ. ನೀವು ಇಲ್ಲಿ ನಾವು ಕುತ್ಕೊಳ್ಳೋದು ಹೇಗೆ ಅದೆಲ್ಲ ಯೋಚನೆ ಮಾಡಬಾರ್ದು. ಇಲ್ಲಿ ನೀವು ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಕುತ್ಕೊಳ್ಬೇಕು. ಇದು ಒಂಥರ ಎಷ್ಟು ಖುಷಿ ಆಗ್ತದೆ ನೋಡಿ. ಇದು ಹಾಲಲ್ಲಿ ಇಷ್ಟು ಖುಷಿ ಆಗೋದಿಲ್ಲ ಅಂದ್ಕೊಳ್ತೇನೆ ನಾನು. ಖಂಡಿತವಾಗಿ ಈ ವಾತಾವರಣ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗೋವುಗಳು ನೀವು ಹೇಗೆ ಸಾಧು ಅಂತ ಹೇಳ್ತಾ ಇದ್ರಿ, ಅವು ಅಂಬುವ ಮೂಲಕ ಕ್ಯಾಬಾತ್ ಅಂತ ಹೇಳುವ ಸಂಜ್ಞೆ ನಮಗೆ ಸಿಕ್ತು. ಖಂಡಿತವಾಗಿಯೂ ನೀವು ಗೋವುಗಳ ಕಿವಿಗಳನ್ನು ಅಬ್ಸರ್ವ್ ಮಾಡಿದ್ರೋ ಏನೋ ಗೊತ್ತಿಲ್ಲ, ಬಹಳ ಎಷ್ಟು ಚಂದ ಸ್ಪಂದನೆ ಅವು ನೀಡ್ತಿದ್ವು ಅನ್ನೋದು ನಮಗೆ ಈ ಕಾರ್ಯಕ್ರಮದಿಂದ ಗೊತ್ತಾಯಿತು. ಇಂಥ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೇ ವಿಶ್ವವಿದ್ಯಾಲಯ ಇರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚು ಆಗ್ತದೆ. ಸ್ವರಾತ್ಮ ಗುರುಕುಲ ಕಲೆಗಳಿಗೆ ಬೆನ್ನೆಲುಬಾಗಿ ನಿಲ್ತದೆ ಅಂತ ಹೇಳ್ತಾ, ಹಿರಿಯರ ಮಾರ್ಗದರ್ಶನವನ್ನು ಗುರುಕುಲ ಯಾವತ್ತೂ ಬಯಸ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ನರೇಶ್ ಅವರಿಗೆ ನಾವು ಧನ್ಯವಾದ ಹೇಳೋಣ. ಮಂಜಣ್ಣ ಅವರು ನಿರೂಪಣೆ ಮಾಡಿದ್ದಕ್ಕೂ ಧನ್ಯವಾದ ಹೇಳ್ತಾ, ಪರಂಪರಾ ಗುರುಕುಲಕ್ಕೂ ಸಾರ್ವಭೌಮ ಗುರುಕುಲಕ್ಕೂ ಎಲ್ಲರಿಗೂ ಅವರಿವರೆನ್ನದೇ ಸರ್ವರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮುಂದೆಯೂ ನಿಮ್ಮ ಪ್ರೋತ್ಸಾಹ ಹೆಚ್ಚು ಸಿಕ್ಕಿದಾಗ ನಾವು ಇಂಥ ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾ, ವಂದನೆಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಗುರುವಿಗೆ ಅರ್ಪಿತ ಮಾಡೋಣ. ಶ್ರೀ ಗುರುಭ್ಯೋ ನಮಃ.